ವೀಕ್ಷಕರೇ ನಮಸ್ಕಾರ. ಜಡೇಜಾ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ತತ್ತರಿಸಿತು ಆಸೀಸ್ ಪಡೆಯ. ಇನ್ನು ವೀಕ್ಷಕರೇ ಸೋತೆ ಹೋದ ಪಂದ್ಯವನ್ನು ಟೀಂ ಇಂಡಿಯಾ ತಂಡವು ಗೆದ್ದು ಚಮತ್ಕಾರ ಮಾಡಿದೆಯಾ? ಹೌದು ವೀಕ್ಷಕರೇ, ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಟೀಂ ಇಂಡಿಯಾ ತಂಡವು ಹೊಸ ದಾಖಲೆ ಬರೆದಿದೆಯಾ? ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಜಡ್ಡು ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಜಡ್ಡು ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿಯ. ಇನ್ನು ವೀಕ್ಷಕರೇ, ಮುಂಬರುವಂಥ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೊಂದು ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿಯ. ವೀಕ್ಷಕರೇ, ಆಸ್ಟ್ರೇಲಿಯಾ ಹಾಗೂ ಭಾರತ ನಡುವಿನ ಮೂರನೇ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆಯಾ? ಹೌದು ವೀಕ್ಷಕರೇ, ಇಂದು ಡೇ ಪಾಯ್ನಲ್ಲಿ ಎರಡೂ ತಂಡಗಳು ಭಾರೀ ಪೈಪೋಟಿ ನಡೆಸುತ್ತಿವೆ. ಇನ್ನು ವೀಕ್ಷಕರೇ, ಈ ಒಂದು ಪೈಪೋಟಿಗೆ ಮಳೆಯ ಆರ್ಭಟ ಕೂಡ ಹೆಚ್ಚಾಗಿದೆಯಾ? ಹೌದು ವೀಕ್ಷಕರೇ, ಈ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ವರುಣನ ಆರ್ಭಟದಿಂದ ಎರಡೂ ತಂಡಗಳಿಗೆ ತುಂಬಾ ತೊಂದರೆಯಾಗುತ್ತಿದೆಯಾ? ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು 5 ದಿನದಾಟದಲ್ಲಿ ಡ್ರಾ ಹಂತಕ್ಕೆ ಬಂದು ತಲುಪಿದೆಯಾ? ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ನಿನ್ನೆ 4ನೇ ದಿನದಾಟದಲ್ಲಿ ಟೀಂ ಇಂಡಿಯಾ ತಂಡವನ್ನು ಜಡ್ಡು ಉಳಿಸಿದ್ದಾರೆ. ಹೌದು ವೀಕ್ಷಕರೇ, ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಟೀಂ ಇಂಡಿಯಾ ತಂಡಕ್ಕೆ ಜಡ್ಡು ಅವರು ಆಸರೆಯಾಗಿದ್ದಾರೆ. ವೀಕ್ಷಕರೇ, ಈ ಒಂದು ಸ್ಕೋರ್ ಕಾರ್ಡ್ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿಯ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತು. ಇನ್ನು ವೀಕ್ಷಕರೇ, ಬ್ಯಾಟ್ ಮಾಡಿದ ಆಸೀಸ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 445 ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಟೀಂ ಇಂಡಿಯಾ ತಂಡವು 260 ರನ್ ಗಳಿಸಿತು. ಇನ್ನು ವೀಕ್ಷಕರೇ, ಲೀಡ್ನೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಆಸೀಸ್ ತಂಡವು ಇದೀಗ 5ನೇ ದಿನದಾಟದಲ್ಲಿ 89 ರನ್ ಗಳಿಸಿ 7 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಇನ್ನು ಆಸೀಸ್ ತಂಡವು ಕೊಟ್ಟಂತ 275 ರನ್ಸ್ಗಳ ಟಾರ್ಗೆಟ್ ಬೆನ್ನಟ್ಟುತ್ತಿರುವ ಟೀಂ ಇಂಡಿಯಾ ತಂಡವು ಇದೀಗ ಎರಡನೇ ಸೆಷನ್ನಲ್ಲಿ 8 ರನ್ಸ್ ಕಲೆ ಹಾಕಿದೆಯಾ. ಇನ್ನು ಅದೇ ರೀತಿಯಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ರವೀಂದ್ರ ಜಡೇಜಾ. ಒಂದು ವೀಕ್ಷಕರೇ, ಆಡಿದಂಥ 123 ಎಸೆತಗಳಲ್ಲಿ ಸ್ಫೋಟಕವಾಗಿ 1 ಸಿಕ್ಸರ್ ಹಾಗೂ 7 ಬೌಂಡ್ರಿಗಳೊಂದಿಗೆ 77 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಟ್ಟಂತ KL ರಾಹುಲ್ ಅವರು ಕೂಡ ಆಡಿದಂಥ 139 ಎಸೆತಗಳಲ್ಲಿ 84 ರನ್ ಸಿಡಿಸಿದರು. ಇನ್ನು ಟೀಂ ಇಂಡಿಯಾ ತಂಡದ ಫಾಲೋ ಆನ್ ಅನ್ನು ತಪ್ಪಿಸಿದ ಹರ್ಷದೀಪ್ ಸಿಂಗ್ ಅವರು ಕೂಡ ಆಡಿದಂಥ 44 ಎಸೆತಗಳಲ್ಲಿ 31 ರನ್ ಸಿಡಿಸಿ ಟೀಂ ಇಂಡಿಯಾ ತಂಡದ ಫಾಲೋ ಆನ್ ಅನ್ನು ತಪ್ಪಿಸಿದರು. ವೀಕ್ಷಕರೇ, ಈ ಪ್ರದರ್ಶನದ ಮೂಲಕ ಟೀಂ ಇಂಡಿಯಾ ತಂಡವು ಇದೀಗ ಒಂದು ಹಂತಕ್ಕೆ ಈ ಒಂದು ಪಂದ್ಯವನ್ನು ಉಳಿಸಿಕೊಂಡಿದೆ.